ಬಿಜೆಪಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರೋ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ಅದಕ್ಕೇನ್ ಬೇಕು ನಾವು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ. ಕುಮಾರಸ್ವಾಮಿ ಹೇಳಿಕೆಯ ಕುರಿತಾಗಿ ನಾನು ಮಾತನಾಡಲ್ಲ. ಅವರು ಎನ್ಡಿಎ, ನಮ್ದು ಇಂಡಿಯಾ, ಎಲ್ಲದಕ್ಕೂ ಕಾಲ ಉತ್ತರವನ್ನ ಕೊಡುತ್ತೆ ಅಂತ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದ್ದಾರೆ. ಪಾದಯಾತ್ರೆಯನ್ನ 3ನೇ ತಾರೀಕಿನಿಂದ ಹಮ್ಮಿಕೊಂಡಿದೆ. ಸೊ ಈ ಪಾದಯಾತ್ರೆ ವಿಷಯವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ್ರು. ಅವರ ಪಾದಯಾತ್ರೆ ಬಗ್ಗೆ ನಮಗೆ ಗೊತ್ತಿಲ್ಲ, ಆದ್ರೆ ನಾವೇನ್ ಸಿದ್ಧತೆ ಬೇಕೋ ಅದನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸ್ವಾಮಿ ಅವರು ಮತ್ತೆ ಬಿಜೆಪಿ ಏನು ಪಾದಯಾತ್ರೆ ಮಾಡಬೇಕು ಅಂತ ಅನ್ಕೊಂಡಿತ್ತಲ್ಲ, ಈಗ ಜೆಡಿಎಸ್ ಅದರಿಂದ ಹಿಂದೆ ಸರಿದಿದೆ. ಸ್ವತಃ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾವು ಅದರ ಭಾಗವಲ್ಲ, ನೈತಿಕ ಬೆಂಬಲವನ್ನು ಸಹಿತ ಕೊಡೋದಿಲ್ಲ ಅಂತ. ಮತ್ತೆ ನನಗದು ಗೊತ್ತಿಲ್ಲ. ನಮ್ದು ಸಿದ್ಧತೆ ಇದೆ, ನಮ್ಮದು ಅದಕ್ಕೆ ಏನೇನು ಬೇಕು ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಾನು ಇವತ್ತು ಮಾತಾಡೋದಿಲ್ಲ, ನಾನು ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ನಾನು ಬೆಂಗಳೂರಿನಲ್ಲಿ ಅದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ. ಪಾಪ ನಾವ್ಯಾಕೆ ಅವರು ನಮ್ಮ ಹತ್ರ ರಾಜಕಾರಣ ಮಾತಾಡಲಿಲ್ಲ, ನಾನು ಅವ್ರ ಹತ್ರ ರಾಜಕಾರಣ ಮಾತಾಡಿ. ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಏನು ಪಾದಯಾತ್ರೆ ಮಾಡಬೇಕು ಅಂತ ಅನ್ಕೊಂಡಿತ್ತಲ್ಲ, ಈಗ ಜೆಡಿಎಸ್ ಅದರಿಂದ ಹಿಂದೆ ಸರಿದಿದೆ. ಸ್ವತಃ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾವು ಅದರ ಭಾಗವಲ್ಲ, ನೈತಿಕ ಬೆಂಬಲವನ್ನು ಸಹಿತ ಕೊಡೋದಿಲ್ಲ ಅಂತ. ಮತ್ತೆ ನನಗದು ಗೊತ್ತಿಲ್ಲ. ನಮ್ಮದು ಸಿದ್ಧತೆ ಇದೆ, ನಮ್ಮದು ಅದಕ್ಕೆ ಏನೇನು ಬೇಕು. ಅವರ ಪಾದಯಾತ್ರೆ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಮ ಸಿದ್ಧತೆಯೂ ಕೂಡ ಇದೆ. ಅಂದ್ರೆ ಅನುಮತಿ ಇಲ್ಲದೆ ಯಾವುದೇ ರೀತಿಯ ಪಾದಯಾತ್ರೆಗೆ ಅವಕಾಶ ಇರಲ್ಲ ಅಂತ ಹೇಳಿದ್ರು. ಅದನ್ನ ತಡೆದ್ರೆ ಏನಾಗುತ್ತೆ ಅನ್ನುವಂತಹ ವಿಜಯೇಂದ್ರ ಅವರ ಮಾತಿಗೆ ಇದು ಸರ್ಕಾರವನ್ನ ಹೆದರಿಸುವಂತಹ ತಂತ್ರ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಅಂದ್ರೆ ಈ ಪಾದಯಾತ್ರೆಯನ್ನ ತಡಿಲಿಕ್ಕೆ ಸರ್ಕಾರ ಏನ್ ಮಾಡಬೇಕು ಆ ಕ್ರಮಗಳನ್ನ ಮಾಡ್ಕೊಳ್ಳಿಕ್ಕೆ ಈಗ ಸಿದ್ಧತೆಯನ್ನ ಮಾಡಿದೆ ಅನ್ನೋ ಅರ್ಥದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಮತ್ತು ಜೆಡಿಎಸ್ ಭಿನ್ನ ಸ್ವರವನ್ನ ಎತ್ತಿರೋ ವಿಷಯವಾಗಿ ಅವರು ಎನ್ಡಿಎ ಭಾಗ, ನಮ್ದೇನಿದ್ರು ಇಂಡಿಯಾ, ಕಾಲ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡುತ್ತೆ ಅನ್ನೋ ಮೂಲಕವಾಗಿ ಪಾದಯಾತ್ರೆಯನ್ನಾದ್ರೂ ಮಾಡ್ಲಿ, ಏನಾದ್ರೂ ಮಾಡ್ಲಿ, ನಾವು ನಮ್ಮ ಕಡೆಯಿಂದ ಏನ್ ಮಾಡಬೇಕು ಅದಕ್ಕೂ ಕೂಡ ಸನ್ನದ್ಧರಾಗಿದ್ದೀವಿ ಎಂಬ ಮಾತನಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮತ್ತೆ ಬಿಜೆಪಿ ಏನು ಪಾದಯಾತ್ರೆ ಮಾಡಬೇಕು ಅಂತ ಅನ್ಕೊಂಡಿತ್ತಲ್ಲ, ಈಗ ಜೆಡಿಎಸ್ ಅದರಿಂದ ಹಿಂದೆ ಸರಿದಿದೆ. ಸ್ವತಃ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾವು ಅದರ ಭಾಗವಲ್ಲ, ನೈತಿಕ ಬೆಂಬಲವನ್ನು ಸಹಿತ ಕೊಡೋದಿಲ್ಲ ಅಂತ. ಮತ್ತೆ ನನಗದು ಗೊತ್ತಿಲ್ಲ. ನಮ್ಮದು ಸಿದ್ಧತೆ ಇದೆ, ನಮ್ಮದು ಅದಕ್ಕೆ ಏನೇನು ಬೇಕು ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಾನು ಇವತ್ತು ಮಾತಾಡೋದಿಲ್ಲ, ನಾನು ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ನಾನು ಬೆಂಗಳೂರಿನಲ್ಲಿ ಅದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ. ಪಾಪ ನಾವ್ಯಾಕೆ ಅವರು ನಮ್ಮ ಹತ್ರ ರಾಜಕಾರಣ ಮಾತಾಡಲಿಲ್ಲ, ನಾನು ಅವ್ರ ಹತ್ರ ರಾಜಕಾರಣ ಮಾತಾಡಿ. ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಏನು ಪಾದಯಾತ್ರೆ ಮಾಡಬೇಕು ಅಂತ ಅನ್ಕೊಂಡಿತ್ತಲ್ಲ, ಈಗ ಜೆಡಿಎಸ್ ಅದರಿಂದ ಹಿಂದೆ ಸರಿದಿದೆ. ಸ್ವತಃ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾವು ಅದರ ಭಾಗವಲ್ಲ, ನೈತಿಕ ಬೆಂಬಲವನ್ನು ಸಹಿತ ಕೊಡೋದಿಲ್ಲ ಅಂತ. ಮತ್ತೆ ನನಗದು ಗೊತ್ತಿಲ್ಲ. ನಮ್ಮದು ಸಿದ್ಧತೆ ಇದೆ, ನಮ್ಮದು ಅದಕ್ಕೆ ಏನೇನು ಬೇಕು ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಾನು ಇವತ್ತು ಮಾತಾಡೋದಿಲ್ಲ, ನಾನು ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಬಿಜೆಪಿ ಏಕಾಏಕಿ ನಿರ್ಧಾರವನ್ನ ಮಾಡಿ ಪಾದಯಾತ್ರೆಯನ್ನ ನಡೆಸೋಣ ಅಂತ, ಅದು ಆಗಸ್ಟ್ 3ನೇ ತಾರೀಕಿನಿಂದ ಆರಂಭ ಅಂತ ಕೂಡ ಅವರು ನಿರ್ಧರಿಸಿ ನಂತರ ಜೆಡಿಎಸ್ ಅವರನ್ನು ಕೂಡ ಈ ಒಂದು ಸಭೆಗೆ ಕರೆದು ಅಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಇದೇ ವಿಚಾರವಾಗಿ ಜೆಡಿಎಸ್ಗೆ ಒಂದು ತಗಾದೆ ಕೂಡ ಎದ್ದೇಳ್ತು. ಅವರೆಲ್ಲ ನಿರ್ಧಾರ ಮಾಡಿ ನಂತರ ನಮಗೆ ಒಂದು ಫಾರ್ಮಲ್ ಆಗಿ ಇನ್ಫಾರ್ಮ್ ಮಾಡಿದ್ದಾರೆ. ಇರಲಿ, ಆದರೆ ನಮಗೆ ಜನರ ಒಂದು ಆಶಯ ಏನಿದೆ, ಅವರ ಭಾವನೆ ಏನಿದೆ ಅದು ಇಂಪಾರ್ಟೆಂಟ್. ಈಗ ಪ್ರವಾಹ ಆವರಿಸಿದೆ ಮತ್ತು ಮಳೆ ಬಂದಿರೋದ್ರಿಂದ ಬಿತ್ತನೆ ಕಾರ್ಯವನ್ನು ಕೂಡ ಕೆಲವು ಕಡೆಗಳಲ್ಲಿ ಆರಂಭ ಮಾಡಬೇಕು. ಈ ಪಾದಯಾತ್ರೆಯಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಮಾತನ್ನ ಡಿ ಕುಮಾರಸ್ವಾಮಿ ಅವರು ಆಡಿದ್ರು. ಇದಕ್ಕೆ ಡಿಕೆ ಶಿವಕುಮಾರ್ ಅವರು ನಮಗೆ ಗೊತ್ತಿಲ್ಲ, ಅವರು ಏನ್ ಮಾಡ್ತಾರೋ ಮಾಡ್ಲಿ, ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ.